ರಾಜ್ಯದಲ್ಲಿ ಮುಂಗಾರು ಮಳೆ ಕೈ ಕೊಟ್ಟಿದೆ. ಹಾವೇರಿ, ಕೊಡಗು, ಹುಬ್ಬಳ್ಳಿಯಲ್ಲಿ ಬೆಳೆ ಹಾನಿಯ ಆತಂಕ ಶುರುವಾಗಿದೆ. ಜಿಲ್ಲೆಯಲ್ಲೂ ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ ರೈತರು. ಮುಂಗಾರು ಮಳೆ ಕೈ ಕೊಟ್ಟಿದೆ, ಹೀಗಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಇದು ಹುಬ್ಬಳ್ಳಿ ಹಾಗೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿರುವಂತಹ ಸದ್ಯದ ಪರಿಸ್ಥಿತಿ. ಬಿತ್ತನೆ ಮಾಡಿದ್ರು ಮಳೆ ಬರುತ್ತೆ ಅಂತ, ಯಾಕಂದ್ರೆ ಈ ಹಿಂದೆ ಸ್ವಲ್ಪ ಮಳೆಯಾಗಿತ್ತು, ಹೀಗಾಗಿ ಮಳೆ ಬರಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಬಿತ್ತನೆ ಮಾಡಿರ್ತಾರೆ. ಹಾಗೆ ಗೊಬ್ಬರವನ್ನು ಕೂಡ ಹಾಕೋದಕ್ಕೆ, ರಸಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಂತಿರೋದನ್ನು ನಾವು ನೋಡಿದ್ದೀವಿ. ಒಂದು ಕಡೆ ಸಪ್ಲೈ ಇರಲಿಲ್ಲ ಅಥವಾ ರೇಟ್ ಜಾಸ್ತಿ ಮಾಡಿದ್ರು. ರಾತ್ರಿ ಇಡೀ ತಮ್ಮ ಚಪ್ಪಲಿಗಳನ್ನು ಕ್ಯೂನಲ್ಲಿ ಇಟ್ಟು ಇಡೀ ರಾತ್ರಿ ಕಾದು ಕೊನೆಗೂ ಗೊಬ್ಬರವನ್ನು ತಗೊಂಡು ಬಂದು ಇನ್ನೇನು ಮಳೆ ಆರಂಭವಾಗುತ್ತೆ, ಮಳೆಗಾಲ ಶುರುವಾಗುತ್ತೆ ಅಂತ ಅಂದ್ಕೊಂಡು ಗೊಬ್ಬರ ಹಾಕಿದ್ರು. ಆದರೆ ಈ ಬಾರಿ ಸರಿಯಾಗಿ ಮುಂಗಾರು ಕೈ ಕೊಟ್ಟಿದೆ. ಹೀಗಾಗಿ ಫಲವತ್ತಾದಂತಹ ಭೂಮಿ ಬರಡು ಭೂಮಿಯಾಗಿ ಕನ್ವರ್ಟ್ ಆಗಿದೆ. ಹಾಗೆ ಮತ್ತೊಂದು ಕಡೆ ಮಳೆಗಾಗಿ ಪೂಜೆ ಕೂಡ ನಡೀತಾ ಇದೆ. ಹಾಗೆ ಚಿಕ್ಕಮಗಳೂರಲ್ಲಿ ಅಂದರೆ ಮಲೆನಾಡು ಭಾಗ ಚಿಕ್ಕಮಗಳೂರು, ಅಲ್ಲಿಯೂ ಕೂಡ ಜನ ಮಳೆ ಇಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ. ಮಳೆ ಇಲ್ಲದೆ ಜೀವ ನದಿಗಳಾದ ತುಂಗಾ ಹಾಗೂ ಭದ್ರಾ ನದಿಯ ಒಡಲು ಖಾಲಿಯಾಗಿದೆ. ಜೂನ್ನಲ್ಲಿ ಮೈದುಂಬಿ ಹರಿಬೇಕಿತ್ತು, ಆದರೆ ಕಂಪ್ಲೀಟ್ ಆಗಿ ಬತ್ತಿ ಹೋಗಿವೆ. ಮಳೆ ದೇವರು ಋಷ್ಯ ಶೃಂಗೇಶ್ವರನ ಮೊರೆ ಹೋಗಿದ್ದಾರೆ ಮಲೆನಾಡಿಗರು. ಅವಧೂತ ವಿನಯ್ ಗುರೂಜಿ ಸೂಚನೆ ಮೇರೆಗೆ ಋಷ್ಯ ಶೃಂಗೇಶ್ವರನಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಿಗ್ಗಾ ಗ್ರಾಮದಲ್ಲಿರುವಂತಹ ದೇವಸ್ಥಾನ ಇದು. ವಿನಯ್ ಗುರೂಜಿ ನೇತೃತ್ವದಲ್ಲಿ ಋಷ್ಯ ಶೃಂಗೇಶ್ವರನಿಗೆ ಕ್ಷೀರಾಭಿಷೇಕಕ್ಕೆ ತೀರ್ಮಾನಿಸಲಾಗಿದೆ.